ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಒಂದು ನ್ಯೂ ಡಿಸೈನ್ನ ಹಾಕ್ತಾ ಇದ್ದೀನಿ. ಹಾಗೆ ತುಂಬ ಸಿಂಪಲ್ಲಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು, ಸ್ವಲ್ಪ ಡಿಫ್ರೆಂಟಾಗಿ ಹಾಕಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಹೊಸದಾಗಿ ಕ್ರೋಶಾ ಕಲಿಯೋರಿಗೆ ಹಾಗೆ ಕಲ್ತಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಡಿಸೈನು ಅಷ್ಟು ಸುಲಭವಾಗಿ ಹಾಕ್ಕೊಳ್ಬೋದು. ಸೊ ಸ್ಯಾರಿ ಕಲರ್ ನೋಡಿ, ಸ್ಯಾರಿ ಬಂದು ತುಂಬ ಗ್ರ್ಯಾಂಡಾಗಿದೆ, ಬಟ್ ಅವರು ಸ್ವಲ್ಪ ಸಿಂಪಲ್ಲಾಗಿ ಹಾಕಿ ಸಾಕು ಅಂತ ಕೇಳಿದ್ದಾರೆ. ಜಾಸ್ತಿ ಬೀಡ್ಸ್ ಬೇಡ, ಅಲ್ಲೊಂದು ಮಣಿನ ಹಾಕಿಬಿಟ್ಟು ಸ್ವಲ್ಪ ಕ್ರೋಶಾ ವರ್ಕ್ ಮಾಡಿ ಕುಚ್ಚನ್ನ ಹಾಕ್ಕೊಟ್ರೆ ಸಾಕು ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಸಿಂಪಲ್ಲಾಗಿ ಹಾಕಿರುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಆ ಸ್ಯಾರಿ ಕಲರಲ್ಲಿ ಬಂದು ಸ್ಯಾರಿ ಫುಲ್ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕಾಪರ್ ಇದೆ. ಸೊ ಪಲ್ಲು ಹತ್ರ ನೋಡಿ ಇಲ್ಲಿ ಫುಲ್ ಡಾರ್ಕ್ ರಾಣಿ ಪಿಂಕಲ್ಲಿ ಇದೆ. ಜಸ್ಟ್ ಈ ರೀತಿ ಬಾರ್ಡರಲ್ಲಿ ಮಾತ್ರ ಕಲರ್ ಇರೋದ್ರಿಂದ ನಾನಿಲ್ಲಿ ಒಂದೇ ಕಲರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಡಿಸೈನ್ ಕೂಡ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ, ಹಂಗಾಗಿ. ಸೊ ಗೋಲ್ಡ್ ಅಷ್ಟೊಂದು ಪರ್ಫೆಕ್ಟಾಗಿ ಹಾಕಿದರೆ ಡಿಸೈನ್ ಲುಕ್ ಅನ್ನೋದು ಕಾಣಿಸೋದಿಲ್ಲ. ಸೊ ಪಲ್ಲು ಕೂಡ ತುಂಬ ಗೋಲ್ಡ್ ಶೆಲ್ಲೇ ಇದೆ. ಸೊ ಹಂಗಾಗಿ ಈ ರೀತಿ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥ ಬೀಡ್ಸು. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಂದು ಲಾಕ್ ಮಾಡಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, 2 ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರಾನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸ್ನ ನಾನು ತೊಗೊಂಡಿದ್ದೀನಲ್ವ, ಆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮಣಿ ಲಾಕಿನ್ ಮಾಡ್ತಾ ಇಲ್ಲ ನಾನು, ಹಾಗೆ ಡೈರೆಕ್ಟಾಗಿ ಪಲ್ಲುಗೇನೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಬೀಡ್ ಲಾಕ್ ಮಾಡೋಂಗಿದ್ರೆ ಬೀಡ್ ಲಾಕನ್ನ ಮಾಡಿಕೊಂಡು ಲಾಕ್ ಕೂಡ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ 4 ಚೈನ್ನ ಹಾಕ್ಕೊಂಡು ಈ 4 ಚೈನು ಎಲ್ಲಕ್ಕೆ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಬೀಡ್ ಬಂದು ಆಪ್ಷನಲ್ಲು ಫ್ರೆಂಡ್ಸ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೊಳ್ಬೋದು, ಸ್ಕಿಪ್ ಮಾಡ್ಕೊಳ್ಬೋದು ಬೀಡ್ಸನ್ನ. ಸೊ ಇಲ್ಲಿ ನೋಡಿ, ಫಸ್ಟು ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ, ಮತ್ತು ಇಲ್ಲಿ ಕೂಡ ನಾನು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ತಕೊಂಡು ಒಂದು 3 ಲಾಕ್ ಹಾಕಿದರೆ ಎಷ್ಟು ಲೆಂತ್ ಆಗುತ್ತೋ ಆ ಲೆಂತಿಗೆ ಈ ರೀತಿ ಸೂಜಿನ ಈ ರೀತಿ ಇಟ್ಕೋಬೇಕಾಗತ್ತೆ. ಈ ಒಂದು ಮೆಜರ್ಮೆಂಟಿಗೆ ನೀವು ನೀಡಲ್ನ ಹಾಕಿಬಿಟ್ಟು 2 ಟೈಮ್ ದಾರನ ಸುತ್ತಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ಟು ನೀಡಲ್ನ ಹಾಕಿ ಪಲ್ಲುಗೆ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ, ಮತ್ತು 2ರಲ್ಲಿ 1 ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಟ್ರಿಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. ಆ 3 ಚೈನ್ನ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಏನು ನಾವು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀವಿ ನೋಡಿ, ಈ ರೀತಿ ಗ್ಯಾಪ್ ಏನಿದೆಯಲ್ವ, ಈ ಒಂದು ಟ್ರಿಬಲ್ ಕ್ರೋಶದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು ಈಗೇನು ದಾರ ಇದೆ ಹೀಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗುತ್ತೆ. ಸೊ ಬಫ್ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಹಾಕಿರುವಂಥ ಚೈನ್ ಕೌಂಟ್ ಬಿಟ್ಬಿಟ್ಟು ಈಗ 1 ಟೈಮ್ ಮಾಡಿದ್ದೀನಿ ದಾರನ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ 1 ಟೈಮ್ ದಾರನ ಎಳ್ಕೊತಾ ಇದ್ದೀನಿ. ಈಗ 2 ಟೈಮ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದು ಬಂದು 3 ಟೈಮ್, 4 ಆ್ಯಂಡ್ 5, 5 ಸರಿ ಈ ರೀತಿ ದಾರನ ತೊಗೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಸೊ ಈ ಒಂದು ಚೈನ್ನ ಬಿಟ್ಬಿಟ್ಟು 5 ಟೈಮ್ ಮಾಡ್ಕೊಳ್ಳಿ. ಈ ರೀತಿ 5 ಟೈಮ್ ಈ ರೀತಿ ನೀಡಲ್ ಮೇಲೆ ದಾರ ತೊಗೊಂಡು ಹಾಗೆ ಉಳಿಸ್ಕೊಂಡ್ಬಿಟ್ಟು ಈಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈಗ ತೊಗೊಂಡಿರೋಂಥ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬಫ್ ಥರ ಕಾಣಿಸುತ್ತೆ.
ಈ ರೀತಿ ಬಫನ್ನು ಹಾಕಬೇಕಾಗುತ್ತೆ. ಈ ರೀತಿ ಬಫ್ ಹಾಕಿದ ಮೇಲೆ ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಫಸ್ಟ್ ಏನು ನಾವು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಹಿಂದೆ ಹಾಕಿದ್ವಲ್ವ, ಇದೇ ಓಲಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಟ್ರಿಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಈಗ ನಾನು ದಾರ ತಗೊಂಡು ಈ ರೀತಿ ನಾನೀಗ ಮತ್ತೆ ಸೇಮ್ 5 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ 2 and 3 4 and 5. ಸೊ 5 ಟೈಮ್ ಈ ರೀತಿ ನೀಡಲ್ ಮೇಲೆ ದಾರನ ತೊಗೊಂಡು ಹಾಗೆ ಉಳಿಸ್ಕೊಂಡು ಈಗ ಮತ್ತೆ ನೀಡಲ್ ಮೇಲೆ ತೊಗೊಂಡಿಲ್ಲ ದಾರನ ಒಟ್ಟಿಗೆ ಮಾಡಿಕೊಂಡು ಮತ್ತೆ ಒಂದು ಬಫನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಬಫ್ ಹಾಕಿದ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಒಂದು ಪಕ್ಕದಲ್ಲಿ ಇದಿಲ್ಲೇನು ಫಸ್ಟೇ ನಾವು ಹಾಕಿದ್ವಲ್ವ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ ಮತ್ತೆ ಸೇಮ್ 3 ಚೈನ್ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಈ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ದಾರನ ಈ ರೀತಿ ಮತ್ತೆ ಸೇಮ್ 5 ಟೈಮ್ 2 3 4 5 ಟೈಮ್ ಮಾಡಿಕೊಂಡು ಮತ್ತು ಇದನ್ನು ಎಲ್ಲನೂ ಒಟ್ಟಿಗೆ ದಾರನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ಪೂರ್ತಿ ಎಳೆಯುತ್ತಾ ಅಲ್ಲದೆ ನೋಡಿ ಇಲ್ಲಿ ಎಷ್ಟು ಗ್ಯಾಪಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವೋ ಈ ಕಡೆ ಕೂಡ ಅಷ್ಟೇ ಗ್ಯಾಪನ್ನು ಬಿಡಬೇಕಾಗತ್ತೆ. ಆ ಗ್ಯಾಪಿಗೆ ಈ ಒಂದು ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಬಿಟ್ಟು ಈ 4 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ಲಾಕ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ನೆಕ್ಸ್ಟ್ ಬೀಡನ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಲಾಕ್ ಮಾಡ್ಕೊಂಡು ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 3 ಟೈಮ್ ದಾರನ ಸುತ್ತಕೊಂಡೆ 2 ಟೈಮ್ ದಾರನ ಸುತ್ತಕೊಂಡೆ. ಸೊ 1 2 ಟೈಮ್ ದಾರನ ಸುತ್ತಕೊಂಡು ಈ ರೀತಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಸೇಮ್ ಮತ್ತೆ 5 ಟೈಮ್ ಈ ರೀತಿ ದಾರನ ತಗೋಬೇಕಾಗತ್ತೆ. ಈಗ ಮತ್ತೆ ಒಂದು ಬಫ್ನ ಹಾಕಿ ನೋಡಿ ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು. ಈ ಕಂಬಗಳೇನು ಹಾಕ್ತೀವಲ್ವ ಸ್ಟಾರ್ಟಿಂಗಲ್ಲಿ ಏನು ಕಂಬನ ಹಾಕಿರ್ತೀವೋ ಅದೇ ಒಂದು ಗ್ಯಾಪಲ್ಲಿ ನೆಕ್ಸ್ಟ್ ಹಾಕಿರುವಂಥ 2 ಕಂಬಗಳ ಹಾಕಬೇಕಾಗುತ್ತಲ್ವ ಅದು ಅದೇ ಊಲಲ್ಲಿ ಹಾಕಬೇಕಾಗತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಈಗ ಬಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಒಂದು 2 3 4 5 ಟೈಮ್ ಈ ರೀತಿ ಮಾಡಿಕೊಂಡು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ನೋಡಿ ಈ ರೀತಿ ಪಫ್ ಥರ ಬರುತ್ತೆ. ಸೊ ಮತ್ತೆ 2 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು ಗ್ಯಾಪಲ್ಲಿ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ ಇಲ್ಲಿ ನಾನು 3 ಬಫ್ನ ಹಾಕಿದ್ದೀನಿ ಅಷ್ಟೇ. ಪುಟಾಣಿ ಥರ ಪುಟ್ಟದಾಗಿ ಬರುತ್ತೆ ಡಿಸೈನು, ಬಿಗ್ಗಾಗಿ ಏನು ಬರಲ್ಲ. ಸ್ಮಾಲ್ ಡಿಸೈನ್ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ಹಾಕೋಂಥ ಡಿಸೈನು, ಅಂಥ ಹೆವಿ ಏನಿಲ್ಲ. ಆರಾಮಾಗಿ ನಿಮಗೆ ಕ್ರೋಶಾ ಏನಾದರೂ ಪ್ರಾಕ್ಟೀಸ್ ಇದ್ದರೆ 1 ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಕುಚ್ಚು ಇಷ್ಟ ಇಲ್ಲ ಅಂದರೆ ಬಾರ್ಡರ್ ಥರ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ನಿಮಗೆ ನೋಡಿ ಯಾವ ಥರ ಇಷ್ಟ ಆಗ್ತಾ ಇರುತ್ತೆ ಒಂದು ಸತಿ ನೀವು ಐಡಿಯಾದ ಮೇಲೆ ಮಾಡ್ಕೊಳ್ಳಿ ಡಿಸೈನ್ನ.
ನಾನು ಬಂದು ಇಲ್ಲಿ 3 ನಾನು ಹಾಕಿಬಿಟ್ಟು ಪೂರ್ತಿ ಎಳೆಯುತ್ತಾ ಲಾಕ್ ಬೇಡ, ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡ್ ಲಾಕ್ ಮತ್ತು 4 ಚೈನ್. ತುಂಬ ಸಿಂಪಲ್ಲಾಗಿ ಹಾಕಿರುವಂಥ ಡಿಸೈನ್ ಫ್ರೆಂಡ್ಸ್. ಇದು ತುಂಬ ಬೇಗ ಆಗೋಗ್ಬಿಡುತ್ತೆ. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ದೂರ ಹಾಕ್ತೀನಿ ನಾನು. ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಇಲ್ಲೇನು ನಾವು 4 ಚೈನ್ ಏನು ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಕುಚ್ಚು ಬರುತ್ತೆ ನೋಡ್ಬೋದು ಫ್ರೆಂಡ್ಸ್. ಈ ಥರ ಬರುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕಿಲ್ಲ ನಾನಿನ್ನು, ಹಾಕಬೇಕು. ಸೊ ಇಷ್ಟು ಹಾಕಿದ್ದೀನಿ, ಒಂದು 4 ಅಚ್ಚುಗಳನ್ನ ಹಾಕಿದ್ದೀನಿ. ಸ್ಯಾರಿ ಫುಲ್ ಹಾಕ್ತೀನಿ ನಾನು. ಸ್ಯಾರಿ ಫುಲ್ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತ ಹೇಳ್ಬೋದು. ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕಿ ಕುಚ್ಚು ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚನ್ನ ಹಾಕಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಸೀರೆ ಬಂದು ಪ್ಯೂರ್ ಕಾಂಚೀಪುರಂ ಸ್ಯಾರಿ, ಪ್ಯೂರ್ ರೇಷ್ಮೆ ಸೀರೆ, ಬಟ್ ರಿಚ್ ಸ್ಯಾರಿ, ಬಟ್ ಡಿಸೈನ್ ತುಂಬ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಈ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನು. ನೋಡೋದಕ್ಕೆ ಪುಟ್ಟು ಡಿಸೈನ್ ಆದರೂ ಕೂಡ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ರಿಚ್ ಸ್ಯಾರಿಗೆ ರಿಚ್ ಡಿಸೈನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಸಿಂಪಲ್ಲಾಗಿ ಹಾಕಿದರೂ ಕೂಡ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸೀರೆಗೆ. ತುಂಬ ಸಿಂಪಲ್ಲಾಗಿ ಕೇಳಿದರು, ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದೀನಿ ಈ ಸೀರೆಗೆ. ಡಿಸೈನ್ ಬಂದು ಈ ರೀತಿ ಪುಟ್ಟದಾಗಿ 3 ಪಫನ್ನ ಹಾಕಿಬಿಟ್ಟು ಹಾಕಿರುವಂಥ ಒಂದು ಕ್ರೋಶೆ ಡಿಸೈನು. ಮಣಿ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಅಲ್ವಾ. ಮಣಿ ಇಷ್ಟ ಇಲ್ಲ ಅಂದರೆ ಮಣಿ ಕೂಡ ನೀವು ಸ್ಕಿಪ್ ಮಾಡಿಕೊಂಡು ಆ ಥ್ರೆಡ್ ವರ್ಕಿಂದ ಕೂಡ ನೀವು ಹಾಕ್ಕೋಬೋದು ಈ ಡಿಸೈನ್ನ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ತುಂಬಾ ಬೇಗ ಆಗುತ್ತೆ, 1 ಅವರಲ್ಲಿ ಕಂಪ್ಲೀಟಾಗಿ ಮುಗಿಸ್ಬೋದು ಈ ಡಿಸೈನ್ನ. ಸೊ ನಾನಿಲ್ಲಿ ಕುಚ್ಚು ಬಂದು ಸೀರೆ ಇದರಲ್ಲಿ ಗೋಲ್ಡ್ ಇದೆ ಅಲ್ವಾ, ಗೋಲ್ಡ್ ಹೈಲೈಟ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ಕುಚ್ಚು ಬಂದು ನಾನು 2 ಕುಚ್ಚನ್ನು ಗೋಲ್ಡಲ್ಲೇ ಹಾಕಿದ್ದೀನಿ. ಒಂದು ಈ ರೀತಿ ವರ್ಕ್ ಏನು ಮಾಡಿದ್ದೀನಿ ಅಲ್ವಾ, ಆ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಮೇಲೆ ಕುಚ್ಚು ಅನ್ನೋದು ನೀವು ಚೇಂಜ್ ಮಾಡಿಕೊಂಡು ಹಾಕ್ಕೋಬೋದು. ಬಟ್ ಈ ಡಿಸೈನ್ ಮಾತ್ರ ತುಂಬಾ ಸುಲಭ. ನ್ಯೂ ಕ್ರೋಶೆ ಕಲಿತವರು ಕೂಡ ತುಂಬ ಈಸಿಯಾಗಿ ಹಾಕಿರುವಂಥದ್ದು. ಹಾಗೆ ತುಂಬ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300-350 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಬ್ಬರು ಕೊಡ್ತಾರೆ, ಕೆಲವೊಬ್ಬರು ಕೊಡೋಲ್ಲ. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ಲಾಗಿ ಹಾಕಿರುವಂಥ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.